ಬರೀ ಮೇಲ್ಪಟ್ಟ ಆಗ್ತದೆ ಅದಕ್ಕೆ ಆಗುವುದಿಲ್ಲ ಅನ್ನೋದು ಇದನ್ನು ನಾವು ಪ್ರೂವ್ ಮಾಡಿ ತೋರಿಸ್ತೀವಿ ಅದನ್ನು ಆ ದಿಶೆಯಲ್ಲಿ. ಆದರೆ ಎಷ್ಟು ಕೊಡ್ತಾರೆ ಪಾಪ ಇವರು, ಇದು ಕಣ್ಣಿಗೆ ಸಿಗುವಂಥದ್ದು. ಇನ್ನು ಗೋಧಿ ಅಕ್ಕಿ ಅವುಗಳಂತೆ ಅದು ಏನು ಬರ್ತದೆ ರೇಟ, ಏನು ಹೋಗ್ತದೆ ಪಾಪ ರೈತರಿಗೆ ಗೊತ್ತಾಗೋದಿಲ್ಲ. ಒಂದಿಷ್ಟು ಹೆಚ್ಚು ಬಂದು ಸಾಕಪ್ಪ ನಾವು ಗೆದ್ದು ಅನ್ನೋಂಗೆ ಹೋಗ್ತಿರ್ತಾರೆ. ಅದಕ್ಕೆ MSP ಕಾನೂನು ಮಾಡ್ಬೇಕಾಯ್ತು ನಮ್ಮ ಈ HK ಪಾಟೀಲ್ ಮತ್ತು ಸಿದ್ದರಾಮಯ್ಯನವರು. ಅದೇನೋ ಈ ದೊಡ್ಡ ಉಪಕಾರ ಮಾಡುವಂಗೆ ಹೆಚ್ಚೆಲ್ಲರೂ ವ್ಯಾಪಾರ ವಹಿವಾಟಿಗೆ ಅನುಕೂಲ ಮಾಡಿದ್ದೀವಿ ಅಂತೆ. ಅಡ್ಡಿ ಇಲ್ಲ, ಈ ಕಾರ್ಪೊರೇಟ್ ಕೈಯಿಂದ ಒಂದು ಸ್ವಲ್ಪ ಬಿಡಿಸಿದ್ರಿ, APMC ಹಿಡಿಸಿದ್ರಿ. ಆದರೆ ಇವತ್ತು ಚೋಟುರಾಮ್ ಶುರು ಮಾಡಿದಂಥ ಚೋಟುರಾಮರು ಹಾಕಿಕೊಟ್ಟು APMC ಇಳಿಸಿದ್ದ ರೈತರು ಉದ್ಧಾರ ಆಗ್ತಾ ಇಲ್ಲ. ಅಲ್ಲಿ ಆಗೋರು ಯಾರಪ್ಪ, ಮತ್ತು ಅಲ್ಲಿ ಸಣ್ಣ ಸಣ್ಣ ವ್ಯಾಪಾರಿಗಳು ಇರ್ಬೋದು, ಮತ್ತೇನಿರ್ಬೋದು, ಅಲ್ಲಿ ಬಂಡವಾಳ ಕೊಡುವಂಥವ್ರಿಗೆ ಅನುಕೂಲಗಳಿದ್ದಾವೆ. ಬಟ್ ಆ್ಯಕ್ಚುಲಿ ರೈತಗೆ ಅಲ್ಲಿಯೂ ಲಾಭದಾಗಿಲ್ಲ. ಯಾವುದೇ ಬೆಳೆ ಅವ್ನು ತಕ್ಕಂಗೆ ಅವ್ನು ಖರ್ಚು ಮಾಡಿದಷ್ಟು ಅಲ್ಲಿ ಬರೋದಿಲ್ಲ. ಇವತ್ತು ಗೊಂಜಾಳ ಇರ್ಬೋದು, ಜೋಳ ಇರ್ಬೋದು, ಅಕ್ಕಿ ಇರ್ಬೋದು, ಗೋಧಿ ಇರ್ಬೋದು, ಎಣ್ಣೆ ಕಾಳುಗಳಿರ್ಬೋದು, ಅಥವಾ ಈ ಹತ್ತಿ ಇರ್ಬೋದು, ಯಾವುದನ್ನು ತೆಗೆದುಕೊಂಡ್ರು ಸರಿ ಈ ಎಲ್ಲ ನೆಲೆಯಲ್ಲಿ ಒಂದಿನೋ ನಾವು ಸಮಾಧಾನ ಮಾಡ್ಕೊಳ್ಳೋದೇನು ಮೊದಲು ಅಡ್ಡಿ ಇಲ್ಬೇಕಾದ್ರೆ APMC ಒಳಗೆ ಒಂದಿಷ್ಟು ಚಿಲ್ಲರೆ ವ್ಯಾಪಾರ ಮಾಡೋದಕ್ಕೆ ಅನುಕೂಲ ಮಾಡಿ ಕೊಡ್ತಾ ಇದ್ದಾರೆ. ಮೊದಲೇ ಹಾಕಿತ್ತು ಸಗಟಪ್ಪ ಏನು ಹೇಳ್ತೀರಿ ಹೇಳ್ರಿ ತೊಗೊಂಡು ಹೋಗ್ರಿ ಅನ್ನೋವಂಥದ್ದಿತ್ತು. ಅದನ್ನು ತಪ್ಪಿಸಿ ಈಗ ಏನು ಮಾಡಿದಾರೆ ಒಳ್ಳೆಯ ಡೆವಲಪ್ಮೆಂಟ್. ಆದರೂ ಇದೇನು ಪರಿಹಾರ ಆಗ್ತದೆ ಅಂತಿಲ್ಲ. ಯಾಕೆಂದ್ರೆ ಅವ್ನ ಕೈ ರೇಟೇ ಇಲ್ಲ. ಈಗ ನೋಡ್ರಿ, ಪ್ರತಿಯೊಬ್ಬ ಇವತ್ತು ಪಟ್ಟಿ ಅಂಗಡಿ ಹಾಕಿ ಕೂತಾವ ತನ್ನ ಗೆಲಿಗೆ ಎಷ್ಟು ರೇಟ್ ಅವ್ನು ಡಿಸೈಡ್ ಮಾಡ್ತಾನೆ, ಇನ್ನೊಬ್ಬ ಡಿಸೈಡ್ ಮಾಡೋದಿಲ್ಲ. ಹೇಗೆಂತಂದ್ರೆ ಬದುಕಬೇಕಾಗಿರ್ತದೆ ರೀ. ಒಂದು ಸಣ್ಣ ಪಟ್ಟಿ ಅಂಗಡಿ ಅವ ಸಾಕಷ್ಟು ಸಾಯಂಕಾಲಕ್ಕೆ ಹೋಗಿ ಮುಂದೆ 1000-2 ಸ್ವಲ್ಪ ಹಿಡಿಸ್ಕೊಂಡು ಹೋಗಿರ್ತಾನೆ. ಅದ್ರಾಗ ಒಂದು ಅರ್ಧ ಖರ್ಚು ಹೋಗೋ ಸಹಿತ ಒಂದು ಅರ್ಧ ಉಳಿತಿರ್ತದೆ. ಹಂಗೆ ರೈತಿಗೆ ಎಲ್ಲಿ ಉಳಿಕತ್ತದ ಹೇಳ್ರಿ. ಅವನ ಬೆಲೆ ಆಮೇಲೆ ಕಟ್ತಾ ಇದ್ದಾನೆ, ಬೆಳೆದ ಬೆಳೆಗೆ ಬೆಲೆಯಲ್ಲಿ ಕಟ್ತಾ ಇದ್ದಾನೆ. ಎಲ್ಲಿದೆ ಅದು? ಈ ದೇಶದ ಯಾವ ಮೂಲೆ ಇಲ್ಲದ ಹೇಳ್ರಿ ನೋಡೋಣ. ಅದು ಇವತ್ತು ಬೇಡ್ತಾ ಇದ್ದಾರೆ ರೈತ. ಅದ್ರ ಬಗ್ಗೆ ಯಾಕೆ ಚರ್ಚೆ ಆಗ್ತಾಯಿಲ್ಲ? ಅದ್ರ ಬಗ್ಗೆ ನಮ್ಮ ರಾಜ್ಯ ಸರ್ಕಾರ ಯಾಕೆ ಬಯಸ್ತಾ ಇಲ್ಲ? ಈಗಾಗಲೇ ತಪ್ಪುಗಳನ್ನು ಸಾಕಷ್ಟು ಮಾಡಿ ಇತಿಹಾಸದಲ್ಲಿ ಪೆಟ್ಟು ತಿಂದದ್ದು ಈಗಾಗಲೇ BJPಯಿಂದ. ಈಗ BJP ಈ ಕಾಂಗ್ರೆಸ್ ಮಾಡಿದ ತಪ್ಪುಗಳನ್ನು ತೋರಿಸ್ತದೆ ಯಾವುದಕ್ಕಾದ್ರು. ಈಗ ಏನಾದರೂ ರೇಟ್ ಕೇಳಕ್ಕೆ ಹೋದ್ರೆ ನೀವು ಮಾಡಿರಲ್ರಿ ಅಂತ ಹೇಳ್ತಾರೆ. ಈಗ ಯಾವ ಟೆರರಿಸ್ಟ್ ಆ್ಯಕ್ಟಿವಿಟಿ ಅದ ನಿಮ್ಮ ಕಾಲಕ್ಕೆ ಆಗೈತಿಲ್ರಿ ಅಂತ ಹೇಳ್ತಾರೆ. ಮತ್ತು ನೀವು ಯಾಕೆ ಮಾಡಿಲ್ರಿ ಅಂತ ಹೇಳ್ತಾರೆ. ಇವತ್ತು ಯಾವುದು ನಮ್ಮ ಏನಪ್ಪ ಅಂತಂದ್ರೆ ಈ ರೇಟ್ ದರದ ಇರ್ಬೋದು, MSP ಆಗಿರ್ಬೋದು, ನೀವು ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಅಲ್ಲ, ನಮ್ಮ ಏನಪ್ಪ ಅಂದ್ರೆ ವಿಶೇಷವಾಗಿ